ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಭರವಸೆ ಬೆಳಕು ಫೌಂಡೇಶನ್ ರಿಜಿಸ್ಟರ್ಡ್ ಅಥಣಿ ಇವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಅದ್ದೂರಿಯಿಂದ ಕಾರ್ಯಕ್ರಮ ನಡೆಯಲಿದೆ. ಮಂಗಳವಾರ ದಿನಾಂಕ 31-3-2026 ರಂದು ಬೆಳಿಗ್ಗೆ 10 ಗಂಟೆಗೆ. ಸ್ಥಳ ಸುಕ್ಷೇತ್ರ ಶ್ರೀ ಗಚ್ಚಿನಮಠ ಅಥಣಿ. ದಿವ್ಯ ಸಾನ್ನಿಧ್ಯ ಶ್ರೀ ಮ.ನಿ. ಪ್ರ. ಶಿವಬಸವ ಸ್ವಾಮೀಜಿ. ಉದ್ಘಾಟಕರು ಶ್ರೀಮತಿ ಡಾ. ನಾಗಲಕ್ಷ್ಮೀ ಚೌಧರಿ. ಗೌರವಾನ್ವಿತ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ. ಸುಕ್ಷೇತ್ರ ಶ್ರೀ ಗಚ್ಚಿನಮಠ ಅಥಣಿ. ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸವದಿ. ಗೌರವಾನ್ವಿತ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಜನಪ್ರಿಯ ಶಾಸಕರು ಅಥಣಿ. ಶ್ರೀ ಸಿದರಾಯ ಭೋಸಗಿ, ತಹಶೀಲ್ದಾರರು ಆಭಣಿ. ಶ್ರೀ ಎಂ.ಆರ್. ಮುಂಜೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಥಣಿ. ಶ್ರೀ ಬಸಗೌಡ ಕಾಗೆ, ತಾಲೂಕಾ ವೈದ್ಯಾಧಿಕಾರಿಗಳು ಅಥಣಿ. ಶ್ರೀ ಅಶೋಕ್ ಗುಡಿಮನಿ, ಕಾರ್ಯನಿರ್ವಾಹಕ ಅಧಿಕಾರಿ ಪುರಸಭೆ. ಮುಖ್ಯ ಅತಿಥಿಗಳು ಶ್ರೀ ಪ್ರಶಾಂತ್ ಮುನ್ನೊಳ್ಳಿ, ಡಿವೈಎಸ್ಪಿ ಅಥಣಿ. ಶ್ರೀ ಸಂತೋಷ್ ಹಳ್ಳೂರ, ಸಿಪಿಐ ಅಥಣಿ. ಶ್ರೀ ಮಂಜುನಾಥ ಸೌಂದಲಗೇಕರ್, ಶಿಶು ಅಭಿವೃದ್ಧಿ ಅಧಿಕಾರಿಗಳು. ಶ್ರೀ ವಿಲಾಸ್ ಎನ್ ಕಾಂಬ್ಳಿ, ಪ್ರಾಚಾರ್ಯರು ಸರಕಾರಿ ಪ್ರಥಮ ದರ್ಜೆ ಕಾಲೇಜ್ ಅಥಣಿ. ಶ್ರೀ ಶಿವಾನಂದ ಕಲ್ಲಾಪೂರ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅಥಣಿ. ಶ್ರೀ ಪರಶುರಾಮ ಪತ್ತಾರ, ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಅಥಣಿ. ಶ್ರೀ ಗಿರಮಲ್ಲಪ್ಪ ಉಪ್ಪಾರ, ಪಿಎಸ್ಐ ಅಥಣಿ. ಶ್ರೀ ವೆಂಕಟೇಶ ಕುಲಕರ್ಣಿ, ಸಹಾಯಕ ನಿರ್ದೇಶಕರು ಬಿಸಿಎಂ ಅಥಣಿ. ಶ್ರೀಮತಿ ಶಿವಲೀಲಾ ಸದಾಶಿವ ಬುಟಾಳೆ, ಅಧ್ಯಕ್ಷರು ಪುರಸಭೆ ಅಥಣಿ. ಶ್ರೀಮತಿ ಭುವನೇಶ್ವರಿ ಯಂಕಚ್ಚಿ, ಉಪಾಧ್ಯಕ್ಷರು ಅಥಣಿ. ಅತಿಥಿಗಳು ಶ್ರೀ ಹುಚ್ಚಪ್ಪ ತಳವಾರ, ಸಮಾಜ ಸೇವಕರು, ಕಾಂಗ್ರೆಸ್ ಮುಖಂಡರು ಇಂಡಿ. ಶ್ರೀ ಗೋಲ್ಡಾ ಸುರೇಶ, ಸಮಾಜ ಸೇವಕರು ಹಾಗೂ ಬಿಗ್ಬಾಸ್ ಸ್ಪರ್ಧಿ ಅಥಣಿ. ಶ್ರೀ ಡಾ. ರಮೇಶ್ ಹರಿಜನ. ಶ್ರೀ ಪ್ರದೀಪ್ ಮ. ಜಾಧವ, ಮಾಲೀಕರು ಪದ್ಮಾ ಡಿಜಿಟಲ್ ಪೇಂಟ್ಸ್ ಆರ್ಟ್ಸ್ ಅಥಣಿ. ಶ್ರೀ ಹನುಮಂತ ಬಿ. ಕುರುಬರ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಬೆನ್ನುಹುರಿ ಅಪಘಾತನ ಅಂಗವಿಕಲರ ಸಂಘ. ವಿಶೇಷ ಸನ್ಮಾನಿತರು ಶ್ರೀಮತಿ ಅನೀತಾ ವಿಕ್ರಮ್ ಬನಗೆ, ಸಮಾಜ ಸೇವಕರು ಚಿಕ್ಕೋಡಿ. ಶ್ರೀಮತಿ ಮಾಧುರಿ ಜಾಧವ್. ಶ್ರೀ ಗುರಪ್ಪ ಜಿ. ದೇವೂರ. ಶ್ರೀ ವಿಜಯ ಹುದ್ದಾರ, ಅಧ್ಯಕ್ಷರು ಹುದ್ದಾರ ಶಿಕ್ಷಣ ಸಂಸ್ಥೆ ಅಥಣಿ. ನಿರೂಪಣೆ ಶ್ರೀಮತಿ ಸುಗಂಧಾ ಮೋಕಾಶಿ, ನಿರೂಪಕರು ಹುಕ್ಕೇರಿ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಭರವಸೆ ಬೆಳಕು ಫೌಂಡೇಶನ್ ಅಥಣಿ ದ್ವಿತೀಯ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಡೆಯಲಿದೆ. ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ನಂತರ ಕರುನಾಡ ಕಾರ್ಮಿಕ ವೇದಿಕೆ ಜಿಲ್ಲಾ ಅಧ್ಯಕ್ಷೆ ರಾಣಿ ಬಡಿಗೇರ್ ಮಾತನಾಡಿ, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಮೊದಲ ಬಾರಿಗೆ ಅಥಣಿಗೆ ಆಗಮಿಸುತ್ತಿದ್ದಾರೆ. ಅವರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾ. ನಾಗಲಕ್ಷ್ಮೀ ಚೌಧರಿಯವರು ನೆರವೇರಿಸಲಿದ್ದಾರೆ. ಶಾಸಕ ಲಕ್ಷ್ಮಣ್ ಸವದಿಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ತಾಲೂಕಿನ ಹಾಗೂ ಗ್ರಾಮೀಣ ಭಾಗದ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದರು. ಮಹಿಳೆಯರು ಬೆಂಗಳೂರಿಗೆ ಹೋಗಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡುವುದು ಕಷ್ಟಸಾಧ್ಯ. ಹೀಗಾಗಿ ಅಥಣಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಕುಂದುಕೊರತೆಗಳನ್ನು ನೇರವಾಗಿ ಅವರ ಗಮನಕ್ಕೆ ತಂದು ಸರಕಾರದಿಂದ ಸಿಗಬೇಕಾದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಇದೊಂದು ಉತ್ತಮ ಅವಕಾಶ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಸವಿತಾ ಕಾಂಬ್ಳೆ, ಗೀತಾ ಮಡ್ಡಿ, ವೈಶಾಲಿ ಮೇಲ್ಗಡೆ, ಕಾದಂಬರಿ ಅಕ್ಕೊಳ್ಳ, ಹನುಮಂತ ಕುರುಬರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಭರವಸೆ ಬೆಳಕು ಫೌಂಡೇಶನ್ ವತಿಯಿಂದ ದ್ವಿತೀಯ ವರ್ಷದ ವಾರ್ಷಿಕೋತ್ಸವ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಮಾರ್ಚ್ 31 ರಂದು ಬೆಳಿಗ್ಗೆ 10 ಗಂಟೆಗೆ ಪಟ್ಟಣದ ಗಚ್ಚಿನಮಠದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಫೌಂಡೇಶನ್ ಅಧ್ಯಕ್ಷೆ ರೂಪಾ ಕಾಂಬ್ಳೆ ತಿಳಿಸಿದರು. ಭರವಸೆ ಬೆಳಕು ಫೌಂಡೇಶನ್ ರಿಜಿಸ್ಟರ್ಡ್ ಅಥಣಿ ಹಾಗೂ ಮಾತೋಶ್ರೀ ಶಾಂತಾಬಾಯಿ ತುಕುರಾಮ್ ತುಬಚಿ ಫೌಂಡೇಶನ್ ರಿಜಿಸ್ಟರ್ಡ್ ಅಥಣಿ. ಸಂಸ್ಥೆಯ ಸರ್ವ ಸದಸ್ಯರ ಪರವಾಗಿ ಎಲ್ಲ ಜನತೆಗೆ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಹಾರ್ದಿಕ ಸ್ವಾಗತ.